ನಮ್ಮ ಮಗಂದು 25ನೇ ಸಿನಿಮಾ. ನಾನೇ ನನ್ನ ಮಗನೂ ಇಂಟ್ರಡ್ಯೂಸ್ ಮಾಡಿದ್ದು, ನಾರಾಯಣ್ ನಾನೇ ಇಂಟ್ರಡ್ಯೂಸ್ ಮಾಡಿದ್ದು. ಆದ್ದರಿಂದ ನಮಗೂ ಒಂದು ಹೆಮ್ಮೆ, ನಮ್ಮ ಕಂಪ್ನಿಯಿಂದ ಬಂದವರು 50-25 ಮಾಡಿದ್ದಾರೆ. ಬೇಗ 100 ಮಾಡಲಿ ಅನ್ನೋದೇ ನನ್ನ ಆಸೆ. ಒಳ್ಳೆಯದಾಗಲಿ. ತುಂಬ ಒಳ್ಳೆಯ ಚಿತ್ರ ಮಾಡಿದ್ದಾರೆ. ಎಲ್ಲ ಆ್ಯಕ್ಟ್ರುಗಳು ಅವರ ಪಾತ್ರನ ಪೂರ್ಣವಾಗಿ 100% ಕೊಡುವಂತಾಗೆ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ವಿಶಸ್. ಗುಡ್ ಲಕ್ ನಾರಾಯಣ್. 50 ಆಗಿದೆ, ಇನ್ನು 100ಕ್ಕೆ ಬಂದುಬಿಡಿ ಬೇಗ. ಇನ್ನೊಂದು ಸೆಂಚುರಿ ಹೊಡೆದ್ಬಿಡಿ. ಹೊಡಿಬೋದು, ಏನು ಹೊಡಿಲ್ಲ. ನಾನೊಬ್ಬ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ಒಬ್ಬ ಗ್ರೀಸಿನ ಡೈರೆಕ್ಟ್ರನ್ನ ಮೀಟ್ ಮಾಡಿದ್ದೆ. 104 ವರ್ಷ 110ನೇ ಪಿಕ್ಚರ್ ಡೈರೆಕ್ಟ್ ಮಾಡಿ ಇಲ್ಲಿ ಫೆಸ್ಟಿವಲ್ಗೆ ಬಂದಿದ್ದು. ನಾನು ಯಾವತ್ತೂ ಅದೇ ಇನ್ಸ್ಪಿರೇಷನ್ ಇಟ್ಕೊಂಡಿರ್ತೀವಿ. ಹುಣಸೆ ಮರ ಯಾವತ್ತೂ ಒಣಗಲ್ಲ, ಅದು ಇದ್ದೇ ಇರುತ್ತೆ. ಎಷ್ಟು ದಿವಸ ಆದರೂ ಅದ್ರ ಹುಳಿ ಹಾಗೆ ಇರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನಾರಾಯಣ್ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್. ಆದ್ದರಿಂದ ಒಬ್ಬ ಡೈರೆಕ್ಟ್ರಿಗೆ ಎಲ್ಲ ಥರ ಇರಬೇಕು, ಎಲ್ಲ ಜಾನ್ರ್ ಫಿಲಮ್ಮು ಮಾಡಬೇಕು. ಆವಾಗಲೇ ಅವನು ಒಂದು ಕಂಪ್ಲೀಟ್ ಡೈರೆಕ್ಟರ್ ಆಗೋದು. ಸೊ ಅದನ್ನು ಅವರು ಮಾಡಿದ್ದಾರೆ. ಎಂತೆಂಥವ್ರ ಜೊತೆ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಸುದೀಪ್, ಟಾಪ್ ಆ್ಯಕ್ಟ್ರಸ್ ಆಫ್ ಕನ್ನಡ ಜೊತೆ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಶುಭವಾಗಲಿ. ಅವರ ಡೆಡಿಕೇಷನ್ನು, ಅವರ ಡಿಸಿಪ್ಲಿನ್ನು ಪ್ರತಿಯೊಬ್ಬ ಡೈರೆಕ್ಟ್ರು ಕಲ್ತ್ಕೋಬೇಕು. ಯಾಕೆಂದರೆ ಇವತ್ತಿಗೂ ಅವ್ರ ಡಿಸಿಪ್ಲಿನ್ನ ಬೆಳಗ್ಗೆ 5 ಗಂಟೆಗೆ ಅಂದರೆ 5 ಗಂಟೆಗೆ ಎದ್ದು 6 ಗಂಟೆಗೆ ಶಾರ್ಟ್ ತೆಗೆಯೋ ಡೈರೆಕ್ಟ್ರು ಅವರು. ಎಷ್ಟೋ ಜನ ಅದನ್ನು ತಪ್ಪರ್ಥ ತಿಳ್ಕೊಂಡು ಅವ್ರ ಚಿತ್ರದಲ್ಲಿ ಪಾರ್ಟ್ ಮಾಡಿಲ್ಲ. ಬಟ್ ಅವ್ರು ಗೆದ್ದಿದ್ದಾರೆ, ಬಿಟ್ಟೋದವ್ರು ಸೋತಿದ್ದಾರೆ. ಆಲ್ ದ ಬೆಸ್ಟ್ ನಾರಾಯಣ್. ಥ್ಯಾಂಕ್ ಯು.